ಇದು ಟಿವಿ5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಅಕ್ರಮ ಮರಳು ದಂಧೆ ಬಗ್ಗೆ ವರದಿ ಮಾಡಿದ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಹಾಸನದಲ್ಲಿ ಅಕ್ರಮ ಮರಳು ಅಡ್ಡೆ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಆಲೂರು ತಾಲೂಕಿನ ಕಿತ್ತಗೆರೆ ಗ್ರಾಮದಲ್ಲಿ ರೇಡ್ ಮಾಡಲಾಗಿದೆ. ಟ್ರ್ಯಾಕ್ಟರ್ ಮತ್ತು ಜೆಸಿಬಿ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಆಲೂರು ತಹಶೀಲ್ದಾರ್, ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು, ಪೊಲೀಸರು ದಾಳಿಯನ್ನ ಮಾಡಲಾಗಿದೆ. ರಾಶಿ ಮರಳನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಇಲ್ಲಿ ಮರಳು ದಂಧೆಯನ್ನ ನಡೆಸಲಾಗ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಟಿವಿ5 ವರದಿಯನ್ನ ಬಿತ್ತರಿಸೋದ್ರ ಜೊತೆಗೆ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ವಿ. ಇದನ್ನ ನೋಡ್ಕೊಂಡು ಹಾಗೆ ಸುಮ್ಮನೆ ಇರ್ತಿರೋ ಅಥವಾ ಏನಾದ್ರೂ ಕ್ರಮ ಕೈಗೊಳ್ತಿರೋ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಇದೀಗ ಅಕ್ರಮ ಮರಳು ದಂಧೆ ಬಗ್ಗೆ ವರದಿಯಾದಂತ ಬೆನ್ನಲ್ಲೇ ಫೈನಲಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಹಾಸನದಲ್ಲಿ ಅಕ್ರಮ ಮರಳು ಅಡ್ಡೆ ಮೇಲೆ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಆಲೂರು ತಾಲೂಕಿನ ಕಿತ್ತಗೆರೆ ಈ ಗ್ರಾಮಗಳಲ್ಲಿ ರೇಡ್ ಅನ್ನ ಮಾಡಲಾಗಿದೆ. ಟ್ರ್ಯಾಕ್ಟರ್ ಮತ್ತು ಜೆಸಿಬಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು, ಆಲೂರು ತಹಶೀಲ್ದಾರ್, ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು, ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ರಾಶಿ ಮರಳನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಅಲ್ಲಿನ ಫೋಟೋ ಮತ್ತು ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಎಗ್ಗಿಲ್ಲದೆ ನಡೀತಾ ಇತ್ತು ಮರಳು ದಂಧೆ ಅನ್ನೋದು. ಇಷ್ಟಿದ್ರೂ ಅಧಿಕಾರಿಗಳು ಯಾರ ವಿರುದ್ಧನೂ ಆಕ್ಷನ್ ತೆಗೆದುಕೊಂಡಿರ್ಲಿಲ್ಲ. ಅಲ್ಲಿನ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ರು. ಇವೆನ್ನಲ್ಲೇ ನಿಮ್ಮ ಟಿವಿ5 ಕೂಡ ವಿಸ್ತೃತವಾದಂತ ಒಂದು ವರದಿಯನ್ನ ಬಿತ್ತರಿಸಿತ್ತು. ಹೇಗಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ, ಯಾರ್ಯಾರು ಶಾಮೀಲಾಗಿದ್ದಾರೆ, ಏನು ಎತ್ತ ಅನ್ನೋದ್ರ ಬಗ್ಗೆ, ಜೊತೆಗೆ ಅಧಿಕಾರಿಗಳಿಗೆ ಪ್ರಶ್ನೆಯನ್ನ ಕೂಡ ಮಾಡಿದ್ವಿ. ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷನ್ ತೆಗೆದುಕೊಳ್ತೀರಾ ಇಲ್ವಾ ಅಂತ. ಇದೀಗ ಇದು ನಿಮ್ಮ ಟಿವಿ5ನ ಬಿಗ್ ಇಂಪ್ಯಾಕ್ಟ್. ಇದು ಯಾರು ಮರಳು ದಂಧೆಯನ್ನ ಮಾಡ್ತಾ ಇದ್ರು, ಆ ಮರಳು ಅಡ್ಡಿಯ ಮೇಲೆ ಅಧಿಕಾರಿಗಳು ಏಕಕಾಲಕ್ಕೆ ದಾಳಿಯನ್ನ ಮಾಡಿದ್ದಾರೆ. ಒಂದಷ್ಟು ಟ್ರ್ಯಾಕ್ಟರ್ ಆಗಿರಬಹುದು, ವೆಹಿಕಲ್ಸ್ಗಳನ್ನ ಸೀಸ್ ಮಾಡಿಕೊಂಡಿದ್ದಾರೆ. ಹಾಗೆಯೇ ಮರಳನ್ನು ಕೂಡ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಟ್ರ್ಯಾಕ್ಟರ್ ಮತ್ತು ಜೆಸಿಬಿ ಇವು ವೆಹಿಕಲ್ಸ್ಗಳನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಇದರಿಂದ ಯಾರಿದ್ದಾರೆ, ಯಾರಿಗೆ ಸೇರಿದ್ದು ಇದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಫೈನಲಿ ನಮ್ಮ ವರದಿ ಇಂಪ್ಯಾಕ್ಟ್ ಆಗಿದೆ, ಏನ್ ಹೇಳ್ತಾರೆ ಈಗ ಗ್ರಾಮಸ್ಥರು, ಜೊತೆಗೆ ಯಾರು ನಡೆಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಸಿಕ್ಕಿದೆಯಾ? ಅದು ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ಸಾಕಷ್ಟು ಅವ್ಯಾಹತವಾಗಿ ಮರಳು ದಂಧೆ ನಡೀತಾ ಇದೆ ಅನ್ನುವ ಆರೋಪಗಳು ಕೂಡ ಕೇಳಿ ಬರ್ತಾ ಇತ್ತು. ಹೇಮಾವತಿ ನದಿಯ ಒಡಲನ್ನು ಬಗೆದು ಮರಳನ್ನು ಕೂಡ ಕದ್ದು ರಾತ್ರೋರಾತ್ರಿ ಸಾಗಿಸ್ತಾ ಇದ್ರು ಅನ್ನುವ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಜೊತೆಗೆ ಆಲೂರು ತಾಲೂಕಿನ ಕಿತ್ತಗಳಲ್ಲೇ ಮತ್ತೆ ಅಲ್ಲಿ ಒಂದಿಷ್ಟು ಗ್ರಾಮಗಳಿದೆ. ಅಂದ್ರೆ ಹೇಮಾವತಿಯ ಒಡಲಿನ ಗ್ರಾಮಗಳೇನಿದೆ, ಆ ಗ್ರಾಮಗಳ ಭಾಗದಲ್ಲಿ ಅಕ್ರಮವಾಗಿ ಮರಳು ದಂಧೆಕೋರರು, ಅಂದ್ರೆ ಜಿಲ್ಲಾಡಳಿತದಿಂದ ಯಾವುದೇ ರೀತಿಯಾದಂತಹ ಮರಳನ್ನು ತೆಗಿಲಿಕ್ಕೆ ಇದುವರೆಗೂ ಪರ್ಮಿಷನ್ ಕೂಡ ಕೊಟ್ಟಿಲ್ಲ. ಆದ್ರೆ ಇವರು ಅಧಿಕಾರಿಗಳನ್ನ ಕಣ್ತಪ್ಪಿಸಿ, ಪೊಲೀಸ್ ಇಲಾಖೆಯನ್ನ ಕಣ್ತಪ್ಪಿಸಿ ಮರಳು ದಂಧೆ ಮಾಡ್ತಾ ಇದ್ರು ಅನ್ನುವ ಆರೋಪಗಳು ಕೇಳಿ ಬರ್ತಾ ಇತ್ತು. ಟಿವಿ5 ಕೂಡ ಇದು ವರದಿ ಪ್ರಸಾರ ಆಗಿತ್ತು. ನಂತರದಲ್ಲಿ ಸಕಲೇಶ್ಪುರ ಎಸಿ ಶ್ರುತಿ ಏನಿದ್ದಾರೆ ಅವರ ಹಣತಿಯಂತೆ ಆಲೂರು ತಾಲೂಕು ಆಡಳಿತ ಈಗಾಗಲೇ ಎಚ್ಚೆತ್ಕೊಂಡಿರುವಂತದ್ದು. ಆಲೂರು ಪೊಲೀಸರ ನೇತೃತ್ವದಲ್ಲಿ, ಜೊತೆಗೆ ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಕಿತ್ತಗೆರೆ ಗ್ರಾಮ ಆಗ್ಬೋದು, ಅಕ್ಕಪಕ್ಕದ ಎಲ್ಲೆಲ್ಲಿ ಮರಳು ದಂಧೆ ನಡೀತಾ ಇತ್ತು ಆ ಜಾಗದಲ್ಲಿ ಹೋಗಿ ಅಲ್ಲಿ ಟ್ರ್ಯಾಕ್ಟರ್ಗಳಾಗಿರ್ಬೋದು, ಕೆಲವೊಂದು ಯಂತ್ರೋಪಕರಣಗಳಾಗಿರ್ಬೋದು ಎಲ್ಲವನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಒಂದು ಮಾಹಿತಿಯ ಪ್ರಕಾರ ಏನು ಸಕಲೇಶ್ಪುರ ಉಪವಿಭಾಗಾಧಿಕಾರಿ ಶ್ರುತಿ ಅವರ ನೇತೃತ್ವದಲ್ಲಿ ಅವರ ಅಣತಿಯಂತೆ ಈ ದಾಳಿ ನಡೆದಿದೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಆಲೂರು ಮತ್ತು ಸಕಲೇಶ್ಪುರ ಭಾಗದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಇಲಾಖೆಯವರಾಗಿರ್ಬೋದು ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಮರಳು ದಂಧೆಯ ಆರೋಪದಲ್ಲಿ ಯಾಕಂತಂದ್ರೆ ಸ್ಥಳೀಯವಾಗಿ ಪೊಲೀಸ್ ಇಲಾಖೆಗೆ ಮೊದಲನೇದಾಗಿ ಮಾಹಿತಿ ಹೋಗುತ್ತೆ. ಆದ್ರೂ ಕೂಡ ಪೊಲೀಸ್ ಇಲಾಖೆಗೆ ಮಾಹಿತಿ ಇದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದ್ಯಾ ಪೊಲೀಸ್ ಇಲಾಖೆ ಅನ್ನೋದು ಸಾರ್ವಜನಿಕವಾಗಿ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಜೊತೆಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಆಯಾಕಟ್ಟಿನ ಪ್ರದೇಶದಲ್ಲಿ ಇದ್ದೇ ಇರ್ತಾರೆ. ಆಲೂರು ಆಗ್ಬೋದು, ಸಕಲೇಶ್ಪುರ ಭಾಗದಲ್ಲಿ ಆಗ್ಬೋದು. ಅವರಿಗೆ ಸ್ಥಳೀಯರು ಮೊದಲು ಮಾಧ್ಯಮಗಳಿಗೆ ಮಾಹಿತಿ ನೀಡುವುದಕ್ಕಿಂತ ಮುಂಚೆ ಅಧಿಕಾರಿಗಳಿಗೆ ಮಾಹಿತಿ ನೀಡ್ತಾರೆ. ಆದ್ರೆ ಯಾವಾಗ ಮಾಧ್ಯಮಗಳಲ್ಲಿ ಪ್ರಸಾರ ಆದ್ಮೇಲೆ ಮಾತ್ರ ಇವರು ದಾಳಿ ಮಾಡುವಂತದ್ದು, ಯಂತ್ರಗಳನ್ನ ವಶಪಡಿಸಿಕೊಳ್ಳುವಂತದ್ದು ಈ ಕೆಲಸ ಮಾಡ್ತಾರೆ ವಿನಃ ಅಲ್ಲಿವರೆಗೂ ಇವ್ರಿಗೆ ಗೊತ್ತೇ ಇಲ್ಲ ಅನ್ನುವ ಮಾಹಿತಿನೇ ಗೊತ್ತೇ ಇಲ್ಲ ಅನ್ನುವ ರೀತಿಯಲ್ಲಿ ಕೂಡ ಇರ್ತಾರೆ. ಆದ್ರೆ ಕಟ್ಟುನಿಟ್ಟಿನ ಸೂಚನೆಯ ಹಿನ್ನೆಲೆಯಲ್ಲಿ ಈಗಾಗಲೇ ಸದ್ಯಕ್ಕೆ ಅಲ್ಲಿನ ಟ್ರ್ಯಾಕ್ಟರ್ ಮತ್ತು ಯಂತ್ರೋಪಕರಣಗಳನ್ನು ಕೂಡ ಈಗಾಗಲೇ ವಶಪಡಿಸಿಕೊಂಡಿರುವಂತದ್ದು. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.